ನಾವು ಕಿತ್ತೂರು ಕರ್ನಾಟಕ ಭಾಗ್ಯ ಬಗ್ಗೆ ಅಭಿವೃದ್ಧಿ ಬಗ್ಗೆ ನಾವು ಅದ ಮಾತಾಡೋಣ. ಕಲ್ಯಾಣ ಕರ್ನಾಟಕ ಆಯ್ತು, ಬ್ರ್ಯಾಂಡ್ ಬ್ಯಾಂಗ್ಳೂರ್ ಆಯ್ತು, ಮಂಗಳೂರು ಆಯ್ತು, ಮೈಸೂರು ಆಯ್ತು. ಕಿತ್ತೂರು ಕರ್ನಾಟಕದಲ್ಲಿ ಅಭಿವೃದ್ಧಿ ಅಷ್ಟು ಆಗ್ಲಿಲ್ಲ. ಅದು ಆಗ್ಬೇಕಂದ್ರೆ ನಮ್ದು ಆಶೆ ಇದೆ. ನಾವು ಎಲ್ಲ ಕೂಡ ರೂಲಿಂಗ್ ಪಾರ್ಟಿಯವರು ಇರ್ಲಿ, ಆಪೋಸಿಷನ್ ಅವ್ರಲ್ಲಿ, ಕಿತ್ತೂರು ಕನ್ನಡ ಭಾಗದ ಶಾಸಕರು ನಾವು ಎಲ್ಲ ಕೂಡ ಒಕ್ಕಟ್ಟಾಗಿ ಕಿತ್ತೂರು ಕರ್ನಾಟಕ ಸಲುವಾಗಿ ನಾವು ಮಾತಾಡೋಣ. ಕರ್ನಾಟಕದ ಅಲ್ಪಸಂಖ್ಯಾತ ಒಬ್ಬರು ಮಂತ್ರಿ ಆಗಿದ್ದಾರೆ 10 ವರ್ಷ ಅಧಿಕಾರದಲ್ಲಿ. ಅದು ಪ್ರತ್ಯೇಕ ಅದಿದೆ 30 ವರ್ಷದಿಂದ ಕಿತ್ತೂರು ಕರ್ನಾಟಕದಲ್ಲಿ ಮೈನಾರಿಟಿ ಯಾರು ಶಾಸಕರು ಯಾರು ಮಂತ್ರಿ ಆಗ್ಲಿಲ್ಲ. ಈಗ ನೋಡೋಣ ಹೈಕಮಾಂಡ್ ಏನ್ ಮಾಡ್ತಾರೋ, ಏನ್ ನೋಡ್ತಾರೆ ಅದ್ರ ಬಗ್ಗೆ. ಇಲ್ಲ ನಾ ಆತರ ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿದ್ದೀವಿ. ನಾ ಅದ್ರ ಬಗ್ಗೆ ಮಾತಾಡುದಿಲ್ಲ. ಹೈಕಮಾಂಡ್ ಏನ್ ಮಾಡ್ತಾರೋ ಅದ್ ತಗೊಂಡ್ ನಾವು ಹೋಗೋಣ. ಬೆಳಗಾವಿಯಲ್ಲಿ ಸುಮಾರು ಬೆಳಗಾವಿಯಲ್ಲಿ 13 ವರ್ಷಗಳ ಕಾಲ ಅಧಿವೇಶನ ಆಯ್ತು. ಏನ್ ಕೊಡುಗೆ ಇದೆ ಇವು ಉತ್ತರ ಕರ್ನಾಟಕ ಶಾಸಕರದು, ಇಲ್ಲಿ ಮಂತ್ರಿಗಳದಂತೆ ಜನ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಬೆಳಗಾವ್ ಸೆಕೆಂಡ್ ಕ್ಯಾಪಿಟಲ್ ಅಂದ್ರೆ ನಾವು ಹೇಳ್ತೀವಿ, ಸೆಕೆಂಡ್ ರಾಜಧಾನಿ ಅಂದ್ರೆ ಹೇಳ್ತೀವಿ ನಾವು. ಬೆಳಗಾವ್ ಸಿಟಿಗೆ ಅಭಿವೃದ್ಧಿ ಸಲುವಾಗಿ ನಾವು ಮುಖ್ಯಮಂತ್ರಿಗೆ ಮತ್ತೆ ಎಲ್ಲಾ ಸಚಿವರಿಗೆ ನಾ ಮಾತಾಡ್ತೀನಿ. ಮತ್ತೆ ಅವ್ರಿಗೆ 0 ಅವರ್ದಲ್ಲಿ ಟೈಮ್ ಕೇಳಿದ್ದೀನಿ ನಾನು ಕೊಡ್ಲಿಕ್ಕೆ, ಸ್ಪೀಕರ್ ಸಾಹೇಬರಿಗೆ, ಅಧ್ಯಕ್ಷ ಅವರಿಗೆ ಟೈಮ್ ಕೊಟ್ಟಿದ್ದಂದ್ರೆ ಎಲ್ಲ ಕಿತ್ತೂರು ಕರ್ನಾಟಕ ಮತ್ತೆ ಸ್ಪೆಷಲಿ ಬೆಲ್ಗಾಂ ಸಿಟಿಗೆ ನಾ ಮಾತಾಡ್ತೀನಿ ಅಭಿವೃದ್ಧಿ ಪರವಾಗಿ. ಉತ್ತರ ಕರ್ನಾಟಕ ಸಮಸ್ಯೆ ಇದ್ದಾಗ ಹೆಚ್ಚಾಗಿ ಕುಳಿತುಕೊಳ್ಳೋರು ದಕ್ಷಿಣ ಕರ್ನಾಟಕ ಸಂಬಂಧಿಸಿದ ಶಾಸಕರು ಮಂತ್ರಿಗಳು. ಉತ್ತರ ಕರ್ನಾಟಕದವ್ರು ಯಾರು ಕುಂದ್ರುದಿಲ್ಲ ಅನ್ನೋದು. ಇಲ್ಲ ನೀವು ಅಟೆಂಡೆನ್ಸ್ ನೋಡಿದಂದ್ರೆ, ನಾವ್ ಹೇಳ್ತಿಲ್ಲ ಸರ್. ಇಲ್ಲ ನೀವು ಅಟೆಂಡೆನ್ಸ್ ನೋಡಿದಂದ್ರೆ ಎಲ್ಲಾರು ಇರ್ತಾರೆ. ಅಟೆಂಡೆನ್ಸ್ ನೋಡಿ ಹೇಳೋಣ. ನಾವು ಮಾತಾಡೋಣ. ಬಹಳ ದೊಡ್ಡ ಜಿಲ್ಲೆ ಆಗಿದೆ. ನಾವು ಸತೀಶ್ ಅಣ್ಣನೂ ಹೇಳಿದಾರು, ಅಕ್ಕನೂ ಹೇಳಿದಾರ ವಿಭಜನೆ ಆಗ್ಬೇಕಂತ. ಅದು ಹೆಂಗ ಆಗ್ತೈತಿ, ಯಾವ ಪ್ರಮಾಣ ಆಗ್ತೈತಿ ಅವ್ರು ನೋಡಿ ಮಾಡ್ತಾರ.